ಸರ್, ಈಗ ನಾವು ಈ ರೆಗ್ಯುಲೇಷನ್ ಕಮಿಟಿ ಲೆಕ್ಕಾಚಾರಕ್ಕೆ ನಾವು ಬರೋದಾದರೆ ಅಲ್ಲಿ ತಜ್ಞರಿರ್ತಾರೆ. ಅವರು ಹವಾಮಾನ ವರದಿಗಳನ್ನು ಬಲ್ಲರು, ಅವರಿಗೆ ನೀರಿನ ಬಗ್ಗೆ ಗೊತ್ತು, ಮಳೆ ಪ್ರಮಾಣದ ಬಗ್ಗೆ ಗೊತ್ತು, ಇನ್ಫ್ಲೋ ಗೊತ್ತು, ಔಟ್ಫ್ಲೋ ಗೊತ್ತು, ಎಷ್ಟೆಷ್ಟು ಡ್ಯಾಮ್ಗಳಲ್ಲಿ ಎಷ್ಟೆಷ್ಟು ಸಂಗ್ರಹ ಆಗಿದೆ ಎಲ್ಲ ಗೊತ್ತು, ಎಲ್ಲ ತಜ್ಞರು ಅಂತ ಹೇಳ್ತಾರಲ್ಲ, ಈ ತಜ್ಞರುಗಳಿಗೆ ಇವೆಲ್ಲ ಗೊತ್ತಿಲ್ವಾ? ನೋಡಿ, ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಮಳೆ ಪ್ರಮಾಣದಲ್ಲಿ ಅಥವಾ ನೀರಿನ ಪ್ರಮಾಣದಲ್ಲಿ ಅಥವಾ ಒಳಹರಿವಿನ ಪ್ರಮಾಣದಲ್ಲಿ ಎಷ್ಟೋ ಬಾರಿ ಮಳೆ ಆಗಿರ್ತದೆ, ಒಳಹರಿವಿನೇ ಇರೋದಿಲ್ಲ. ಬರೀ ಮಳೆ ಆದ ಮಾತ್ರಕ್ಕೆ ಒಳಹರಿವು ಇದೆ ಅಂತ ಅನ್ನೋದಕ್ಕೆ ಆಗೋದಿಲ್ಲ. ಒಳಹರಿವು ಇರಬೇಕು. ಮಳೆ ಆಗಿದೆ ಬಟ್ ಒಳಹರಿವು ಕಡಿಮೆ ಇದ್ರೆ ಅದು ಪ್ರಯೋಜನ ಬರಲ್ಲ. ಅಥವಾ ಒಳಹರಿವು ಇದೆ ಅದು ಡೆಡ್ ಸ್ಟೋರೇಜ್ ನಲ್ಲೇ ಜಾಸ್ತಿ ಇತ್ತು ಅಂದ್ರೆ ಅದು ಪ್ರಯೋಜನಕ್ಕೆ ಬರಲ್ಲ. ಹಾಗಾಗಿ ನಾನಾ ತರ ಲೆಕ್ಕಾಚಾರಗಳು, ಫ್ಯಾಕ್ಚುಯಲ್ ಫೈಂಡಿಂಗ್ ಇರ್ತವೆ. ಹಾಗಾಗಿ ಈ ಸಮಿತಿಯವರು ಮಾಡಿರೋ ಅಥವಾ ಆದೇಶ ಏನಿದೆ, ಸಾಕಷ್ಟು ವಿಚಾರಗಳನ್ನು ಅದು ಹೊರತುಪಡಿಸಿದ್ದಿದೆ ಅಥವಾ ಉಲ್ಲಂಘನೆ ಮಾಡಿದಿದೆ ಅಂತ ಹೇಳ್ಬೋದು. ಒಂದು, ಈ ಕುಡಿಯೋ ನೀರಿನ ಆದ್ಯತೆಗೆ ಸಂಬಂಧಪಟ್ಟಿರುವಂತ ವಿಚಾರಗಳು ಏನಿದಾವೆ ಅದನ್ನ ಸಮರ್ಪಕವಾಗಿ ಅದನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದು ಒಂದಾಯ್ತು. ಎರಡನೇದು, ಸಂಕಷ್ಟ ಸೂತ್ರ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಡಿಸ್ಟ್ರೆಸ್ ಫಾರ್ಮುಲಾ ಅಥವಾ ಡಿಸ್ಟ್ರೆಸ್ ಶೇರಿಂಗ್ ಫಾರ್ಮುಲಾ ಅಂತ ನಾವೇನ್ ಹೇಳ್ತೀವಿ, ಅದನ್ನ ಸರಿಯಾಗಿ ಕನ್ಸಿಡರ್ ಮಾಡಿಲ್ಲ ಅಥವಾ ಅದನ್ನ ನಿರ್ಲಕ್ಷಿಸಿದೆ ಅಂತ ನಾವು ಹೇಳ್ಬೋದು. ಅಂದ್ರೆ ಈ ಸದ್ಯದ ವಾಸ್ತವಿಕ ಮಳೆ ಕೊರತೆ ಎಷ್ಟಿದೆ ಅಂದ್ರೆ ನೀವು ಲೆಕ್ಕಾಚಾರ ಮಾಡಿದ್ರೆ, ಡಾಟಾ ನಾನು ಇಟ್ಕೊಂಡು ಹೇಳ್ತಾ ಇರೋದು, ಈ ಜೂನ್ 1ರಿಂದ ಜೂನ್ 27ರವರೆಗೆ ಈ ಕಾವೇರಿ ಕೊಳ್ಳದ 4 ನದಿಗಳು ಏನಿದಾವೆ, ಜಲಾಶಯಗಳು ಏನಿದಾವೆ, ಅಲ್ಲಿ ಬಂದಿರುವ ಒಳಹರಿವು ನಾವು ಲೆಕ್ಕಾಚಾರ ಮಾಡಿದ್ರೆ ಕಳೆದ ಹೆಚ್ಚು ಕಡಿಮೆ 30 ವರ್ಷಗಳ ಸರಾಸರಿಗಿಂತ 65.86% ಕಮ್ಮಿ ಇದೆ. ಅದನ್ನ ಯಾರು ಅಲಗಡೆಯಕ್ಕಾಗಲ್ಲ. ಮಳೆ ಆಗಿದೆ ಅಂದ ಮಾತ್ರಕ್ಕೆ ಒಳಹರಿವಿನೇ ಇರ್ಲಿಲ್ಲ ಅಂದ್ರೆ ಅಷ್ಟೊಂದು ಕಡಿಮೆ ಇದೆ ಅಂತ ಹೇಳಿ ನಮಗೆ ಸ್ಪಷ್ಟತೆ ಇದ್ದಾಗ ನೀರು ಅದು ಕೃಷಿ ಮತ್ತು ಇನ್ನಿತರ ಚಟುವಟಿಕೆಗಳಿಗೆ ಕುಡಿಯುವ ನೀರನ್ನು ಹೊರತಾಗಿ ಬಿಡೋದು ಏನಿದೆ ಅಲ್ಲ, ಅದು ವಾಸ್ತವಿಕ ವಿಚಾರಗಳನ್ನ, ಅಂಶಗಳನ್ನು ಹೊರತುಪಡಿಸಿ ಆಗ್ತದೆ. ಇದು ಅದನ್ನ ಪರಿಗಣನೆ ತೆಗೆದುಕೊಳ್ಳಕ್ ಬರೋದಲ್ಲ. ಇದು ಒಂದು. ಎರಡನೇದು, ಕಾವೇರಿ ಕೊಳ್ಳದ ವಾಸ್ತವಿಕ ಪರಿಸ್ಥಿತಿ ಏನೇನಿದೆ ಅಂತ ನಾವ್ ಹೇಳಕ್ ಹೋದ್ರೆ, ಆ ಭಾಗದಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ಈ ವರ್ಷ ಮುಂಗಾರು ಮಳೆ ತೀವ್ರವಾಗಿ ಕೈ ಕೊಟ್ಟಿದೆ. ಕೊಡಗಾಗಿರ್ಬೋದು, ಹಾಸನ ಆಗಿರ್ಬೋದು, ಮೈಸೂರು ಭಾಗದ ಜಲಾನಯನ ಪ್ರದೇಶಗಳಲ್ಲಿ ವಾಡಿಕೆಗಿಂತ ಸಾಕಷ್ಟು ಕಡಿಮೆ ಪ್ರಮಾಣದ ಮಳೆ ಆಗಿದೆ. ಅದನ್ನ ಯಾರು ಅಲಗಡೆಯಕ್ಕಾಗಲ್ಲ. ಜಲಾನಯನ ಅಥವಾ ಜಲಾಶಯದ ಪರಿಸ್ಥಿತಿ ಹೆಂಗಿದೆ ಅಂದ್ರೆ KRS ಆಗಿರ್ಬೋದು, ಕಬಿನಿ ಆಗಿರ್ಬೋದು, ಹೇಮಾವತಿ, ಹಾರಂಗಿಗಳಲ್ಲಿ ನೀರಿನ ಸಂಗ್ರಹ ಕಳೆದ ವರ್ಷಕ್ಕಿಂತ ಇದೇ ಅವಧಿಗೆ ಹೆಚ್ಚು ಕಡಿಮೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ತೀರಾ ಕಡಿಮೆ ಇದೆ ಈ ವರ್ಷದ ಜಲಾಶಯದ ನೀರಿನ ಸಂಗ್ರಹ. ಒಳಹರಿವಿನ ಕುಸಿತ ಅಂತೂ ಸಾಕಷ್ಟು ಆಗಿದೆ, ನಮ್ಗೆ ಗೊತ್ತಿದೆ. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಕಾಗಿಲ್ಲ. ಇನ್ನೊಂದು ನಿಮ್ಮ ಹತ್ರ ಸಾಕಷ್ಟು ವರದಿ ಇದಾವೆ. ಮತ್ತೆ ಇವೆಲ್ಲ ಜೂನ್ 27ರ ಸಭೆ ನಡೆದಿತ್ತಲ್ಲ, ಈ CWMA ಸಭೆ ಏನ್ ನಡೆದಿತ್ತು, ಅಲ್ಲಿಯೂ ಕೂಡ ಚರ್ಚೆ ಆಗಿರುವ ಒಂದು ಗಂಭೀರ ವಿಚಾರ ಏನಂತಂದ್ರೆ, ಮತ್ತೆ ತೀರ್ಮಾನ ಆಗಿರುವಂತ ಒಂದು ವಿಚಾರ ಅಂದ್ರೆ, ಎರಡೂ ರಾಜ್ಯಗಳಿಗೆ ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ನೀರಿಗೆ ಉದ್ದೇಶಕ್ಕೆ ಮಾತ್ರ ಬಳಸುವಂತೆ ಅದು ಎಚ್ಚರಿಕೆ ನೀಡಿತ್ತು. ಇದೇ CWMA ಅಂದ್ರೆ ಅದಕ್ಕೆ ಅವತ್ತಿನ ದಿನ ಮಾಹಿತಿ ಇದ್ದದ್ದು 27ನೇ ತಾರೀಕು ಇರುವಂತ ಮಾಹಿತಿ. ನಂತರ ಯಾಕಿರ್ಲಿಲ್ಲ, ನಂತರ ಯಾಕೆ ಬದಲಾವಣೆ ಆಯ್ತು, ಯಾಕೆ ಚೇಂಜ್ ಆಯ್ತು, ಯಾವ ಅಂಶವನ್ನು ಇಟ್ಕೊಂಡು ಪರಿಗಣನೆಗೆ ಬರ್ಲಿಲ್ಲ, ಯಾಕೆ ಏಕಾಏಕಿ ಬದಲಾಗಿ ಹೋಯ್ತು? ವಾಸ್ತವಿಕವಾದ್ರೆ ನೋಡಿ, ಜೂನ್ 22ರಿಂದ ಈ ಆದೇಶ ಆಗುವವರೆಗೆ ಏನಾದ್ರೂ ಒಂದು ಅಂಕಿ ಅಂಶ ಬೇಕಲ್ಲ ಅದ್ರಲ್ಲಿ. ಸಿಕ್ಕಾಪಟ್ಟೆ ಮಳೆ ಆಯ್ತಾ, ಸೈಕ್ಲೋನ್ ಎಫೆಕ್ಟ್ ಆಯ್ತಾ, ತುಂಬಾ ಒಳಹರಿವು ಆಯ್ತಾ, ಏನಾದ್ರು ಬೇಕಲ್ಲ ಅಲ್ಲಿ. ಇವು ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ನಾವು ಮೇಲ್ಮನೆ ಸಲ್ಲಿಸೋದಕ್ಕಂತೂ ನಮಗೆ ಅವಕಾಶ ಇದೆ. ಅದನ್ನ ಹೊರತಾಗಿಯೂ ಕೂಡ ನಾವು ಇದನ್ನ ಮೇಲ್ಮನೆ ಸಲ್ಲಿಸೋದು ಅಲ್ದೇನೆ ಈ ಕನ್ಸಲ್ಟೇಟಿವ್ ಪ್ರೋಸೆಸ್ ಅಂತ ನಾವೇನ್ ಹೇಳ್ತೇವೆ. ಈಗ ನೋಡಿ, ಮುಖ್ಯಮಂತ್ರಿಗಳು ಏನೋ ಸಭೆ ಕರೆದಿದ್ದಾರೆ ಅಂತ ಗೊತ್ತಾಯ್ತು August 3ಕ್ಕೆ. ತಮಿಳುನಾಡಿನ CM ಮತ್ತೆ MK ಸ್ಟಾಲಿನ್ ಅಂದ್ರೆ ಇವರೆಲ್ಲ ಕೂಡಿ, ಮತ್ತೆ ಇವು ವಿಜಯ್ ಮತ್ತು MK ಸ್ಟಾಲಿನ್ ಎಲ್ಲರ ಜೊತೆಗೆ ಕೂಡಿ ಏನೋ ಒಂದು ಮೀಟಿಂಗ್ ಮಾಡಿ ಇದರಲ್ಲಿ ಸಮರ್ಪಕವಾಗಿ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು, ವಾಸ್ತವಿಕ ಅಂಶಗಳನ್ನು ವಿನಿಮಯ ಮಾಡಿಕೊಂಡು ಒಂದು ಸೂತ್ರವನ್ನು ಕಂಡು ಹಿಡಿದು ಅದನ್ನ ಸಮರ್ಪಕವಾಗಿ ಬಗೆಹರಿಸ್ಕೊಂತಾರೆ ಅನ್ನೋದು ಒಂದು ಹೋಲಿಕೆ ಇದೆ. ಹಿಂದಿನ ವರ್ಷಗಳಲ್ಲಿ ಯಾವ ರೀತಿ ನಡೆದಿದ್ದೇವೆ ಆ ತರ ಸರ್ಕಾರಗಳಿಲ್ಲ. ಬದಲಾದ ಪರಿಸ್ಥಿತಿಯಲ್ಲಿ ಇದು ಸರಿ ಆಗ್ಬಹುದು ಅಂತಿದೆ.
But ಅದ್ರ ಹೊರತಾಗಿನೂ ಕೂಡ ಈ ನಾನು ನೀವು ಹೇಳ್ತಾ ಇರೋ ವಿಚಾರಗಳನ್ನ ನೋಡಿದ್ರೆ ಇದು ಹೈಡ್ರೋಲಾಜಿಕಲ್ ನಾವು ಡಿಸ್ಟ್ರೆಸ್ ಫಾರ್ಮುಲಾ ಅಂತ ನಾವು ಹೇಳ್ತೇವೆ, ಅಥವಾ ಹೈಡ್ರೋಲಾಜಿಕಲ್ ಫ್ಯಾಕ್ಟ್ಸ್ ಅಂತ ಏನ್ ಹೇಳ್ತೀವಿ, ಅಥವಾ ಇನ್ಫ್ಲೋ ಆಯ್ತು, ಇವು ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಮೇಲ್ಮನವಿ ಸಲ್ಲಿಸೋದಕ್ಕಂತೂ ಅವಕಾಶ ಇದ್ದೇ ಇದೆ ಕಾನೂನು ನಡೆಯಲ್ಲಿ ಅಂತ ನನ್ನ ಅಭಿಪ್ರಾಯ. ಫೈನ್ ಥ್ಯಾಂಕ್ ಯು ಸಂಕೇತ್ ಅಡಿಗೆ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರೆ. ಥ್ಯಾಂಕ್ ಯು ಸೋ ಮಚ್. ಎಕ್ಸೆಲ್ PU ಕಾಲೇಜು ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ. ಒಂದು ಬ್ರೇಕ್.